ನೋಡಿ, ಇವೆಲ್ಲ ಬೋಗಸ್ ಕಂಪನಿಗಳು. ಈ ಕಂಪನಿಗಳನ್ನ ನಂಬಿ ಯಾರೂ ಸಹ ಷೇರು ಮತ್ತೆ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ದಯಮಾಡಿ ಮಾಡಬೇಡಿ. ಆಮೇಲೆ ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಕಷ್ಟಪಟ್ಟು ದುಡಿದ ಸಂಪಾದನೆಯನ್ನ ಈ ತರ ಷೇರು ಮತ್ತೆ ಟ್ರೇಡಿಂಗ್ ಹೆಸರಿನಲ್ಲಿ ಜನಗಳನ್ನ ವಂಚನೆ ಮಾಡ್ತಿದ್ದಾರೆ. ನೋಡಿ, ಇದ್ಯಾವುದೋ IAFL ಪ್ರೋ ಅಂತೆ. ಇನ್ನೊಂದು ಸ್ವಲ್ಪ ಹತ್ರ ನೋಡಿ, ಇದ್ಯಾವುದು IAFL ಪ್ರೋ ಇದ್ಯಾವ್ದಿದು ಬಿಡ್ಜೆಟ್, ಬಿಟ್ಕಾಯಿನ್, ಆಮೇಲೆ ಆಕ್ಸಿಸ್, ಕ್ವಿಕ್ ಫ್ಲೈ, IAFL ಸ್ಟ್ರಾಟಜಿ, ಇವೇನೇನೋ ಒಂದಷ್ಟು ಕಂಪನಿಗಳಿದೆ. ಇವೆಲ್ಲ ನೋಡಿ ಸಂಪೂರ್ಣವಾಗಿ ಬೋಗಸ್ ಕಂಪನಿಗಳು, ಬೋಗಸ್ ಆಪ್ಗಳು. ಆಮೇಲೆ ಜನಗಳನ್ನ ಯಾವ ರೀತಿ ಯಾಮಾರಿಸ್ತಾರೆ ಇವರು ಅಂದ್ರೆ, ಆಮೇಲೆ ಈ ಕಂಪನಿಗಳು ಬ್ರಾಂಚಸ್ ನಮ್ಮ ಕರ್ನಾಟಕದಲ್ಲಿ ಇರೋದಿಲ್ಲ. ಅಕೌಂಟ್ ಕೋಲ್ಕತ್ತಾ, ಮುಂಬೈ, ಪಶ್ಚಿಮ ಬಂಗಾಳ ಎಲ್ಲೋ ಇರುತ್ತೆ. ಇಂಥವನ್ನೆಲ್ಲ ನಂಬಿ ನೀವು ಅದು ಹೇಗೆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತೀರಾ? ಅದರಲ್ಲೂ ನಮ್ಮ ಅತಿ ಹೆಚ್ಚಿನದಾಗಿ ಅವರು ಎಂತವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಅಕೌಂಟ್ ಅಲ್ಲಿ ದುಡ್ಡಿಟ್ಟಿರ್ಬೇಕು, ಇಲ್ಲ ಮೈ ತುಂಬಾ ಒಡವೆ ಇರಬೇಕು. ಈಗ ಎರಡನ್ನ ಟಾರ್ಗೆಟ್ ಮಾಡ್ತಾರೆ ಕಂಪನಿಗಳು. ಏನಾರು ಮಾಡಿ ಒಡವೆನ ಅಡ ಎಕ್ಕಿಸ್ಬಿಟ್ಟು ಮುಂಡ ಇಟ್ಬಿಡ್ಬೇಕು. ಇಲ್ದಿದ್ರೆ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಹೇಗಾರು ಮಾಡಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕು. ಈ ಎರಡೇ ಮಾಡೋವಂಥದ್ದು. ನಿಮ್ಗೆ ಒಂದ್ 3-4 ನಂಬರ್, 50 ನಂಬರ್ ಇಟ್ಕೊಂಡಿರ್ತಾರೆ ಅವರು. ನಿಮ್ಮ ಹತ್ರ ನಿಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ಗೆ ಹೋಗೋ ತನಕ ಮಾತ್ರ ಆ ನಂಬರ್ ಆನ್ ಅಲ್ಲಿರುತ್ತೆ. ಇಮ್ಮಿಡಿಯೇಟ್ ಸ್ವಿಚ್ ಆಫ್ ಆಗುತ್ತೆ. ಈ ಆಪ್ಗಳು ಅಷ್ಟೇನೆ. ನೀವು ಅದ್ ನಿಮ್ಮಲ್ಲಿ ಏನು ನಿಮ್ಮ ಅಕೌಂಟ್ ಅಲ್ಲಿ ಹಣ ಇರೋ ತನಕ ಅಷ್ಟೇ ಲೈನ್ ಅಲ್ಲಿ ಇರುತ್ತೆ, ಆಮೇಲೆ ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ಈ ಆಪ್ಗಳೇ ಧೋಕಾ. ಹಂಗಾಗಿ ಇವರು ಎಷ್ಟಕ್ಕೆ ಸೀಮಿತ ಆಗ್ಬೇಕು ಅಷ್ಟಕ್ಕೆ ಮಾತ್ರ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಆಪ್ಗಳೇ ಧೋಕಾ ಸ್ನೇಹಿತರೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಕರ್ನಾಟಕದ ಪ್ರತಿಯೊಬ್ಬ ಜನರು ಸಹ ಇದನ್ನು ತಿಳ್ಕೊಳ್ಳಿ. ಆಮೇಲೆ IT-BT ಕಾಲ್ ಸೆಂಟರ್ಗಳ ಇಂಜಿನಿಯರ್ಸ್, IT ಸೆಕ್ಟರ್ಗಳಿದೆಯಲ್ಲ, ಎಷ್ಟು ಚೆನ್ನಾಗಿ ಇವ್ರನ್ನ ನಂಬಿ ನೀವು ಮೋಸ ಹೋಗ್ತಾರೆ. ಯಾವ್ದು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಕಮರ್ಷಿಯಲ್ ಬಿಸ್ನೆಸ್ ಮಾಡೋರು. ಈಗ ಏನಾಗುತ್ತೆ, 20 ಲಕ್ಷ ಹಾಕಿದ್ರೆ ಡೈಲಿ 1 ಲಕ್ಷ ಕೊಡ್ತೀನಿ ಅಂತಾರೆ. 30 ಲಕ್ಷ ಹಾಕಿ ಸರ್, ಒಂದ್ ತಿಂಗಳು ಕರೆಕ್ಟಾಗಿ 50 ಲಕ್ಷ ಕೊಡ್ತೀನಿ ಅಂತಾರೆ. 1 ಕೋಟಿ ಹಾಕಿದ್ರೆ 1.5 ಕೋಟಿ ಕೊಡ್ತೀನಿ ಅಂತಾರೆ ಒಂದೇ ತಿಂಗಳಿಗೆ. ಆಮೇಲೆ ಜನಗಳಲ್ಲಿ ಒಂದ್ ಸ್ವಲ್ಪ ಪ್ರಜ್ಞೆ ಇರ್ಬೇಕ್ರಿ. ಯಾವ ಬಿಸ್ನೆಸ್ ಮೇಲೆ ಹಾಕಿದ್ರೆ 1 ಕೋಟಿ ಆಗತ್ರಿ? ಜಗತ್ತಲ್ಲಿ ಎಲ್ಲ ಹಾಕ್ಬಿಡ್ತಾರ್ರಿ. ಎಲ್ಲ ಹಾಕಿದಾಗ ಹಣ ದುಬ್ಬರ ಆಗುತ್ತೆ, ಬೇರೆ ಬೇರೆ ಆಗುತ್ತೆ, ಎಕನಾಮಿಕಲ್ ಸ್ಪಾಯ್ಲ್ ಆಗುತ್ತೆ. ಅವೆಲ್ಲ ತಲೆಲಿಕ್ಕೊಂಡು ವ್ಯವಹಾರ ಮಾಡ್ಬೇಕ್ರಿ. 1 ಲಕ್ಷ ಹಾಕಿದ್ರೆ 1 ಲಕ್ಷ ಬರೋ ಬಿಸ್ನೆಸ್ ಯಾವ್ದು ಇದೆ ಜಗತ್ತಲ್ಲಿ? ಆ ಬಿಸ್ನೆಸ್ ಮ್ಯಾನ್ ಬೇರೆ ತರ ಇರುತ್ತೆ. ರೆಗ್ಯುಲರ್ ಬಿಸ್ನೆಸ್ ಮಾಡ್ತಾರಲ್ಲ, ಅದು ವರ್ಷಾನ್ಗಟ್ಲೆ ಕಾಯ್ಕೊಂಡ್ ಪಾಪ ದುಡ್ಡು ಮಾಡ್ಕೊಂಡಿರ್ತಾರ ಅವರು. ಈ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಒಂದ್ 20 ಲಕ್ಷ 30 ಲಕ್ಷ ಅಕೌಂಟ್ ದುಡ್ಡು ಮಾಡಿಕೊಂಡಿರ್ತಾರಲ್ಲ, ಏನಾದ್ರು ಮಾಡಿ 30 ಮಾಡ್ಬಿಡೋಣ ಅಂತ ಹೋಗ್ತಾರೆ. ಆ 30 ಧೋಕಾ ಆಗ್ತದೆ. ಆಮೇಲೆ ಸಾವಿರಾರು ಜನದ ಕಂಪ್ಲೇಂಟ್. ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಪ್ರತಿಯೊಬ್ಬರಿಗೂ ಕಾಲರ್ ಟ್ಯೂನ್ ಹಾಕಿದ್ದಾರೆ. ಯಾವ್ದೇ ಒಂದು OTP ಹೇಳ್ಬೇಡಿ, ಅಕೌಂಟ್ ನಂಬರ್ ಕೊಡಬೇಡಿ, ಯಾರೋ ಅನ್ಆಥರೈಸ್ಡ್ ಅಕೌಂಟ್ ಗಳಿಗೆ ಟ್ರಾನ್ಸಾಕ್ಷನ್ ಮಾಡಬೇಡಿ. ಎಷ್ಟು ಎಚ್ಚರಿಕೆಯ ಮಾಹಿತಿಯನ್ನ ಸರ್ಕಾರ ಕೊಡುತ್ತೆ ಹೇಳಿ? ನಮ್ಮ ಯಾರೋ ಕ್ಲೈಂಟ್ ಒಂದ್ 20-25 ಜನ ಇದ್ದಾರೆ, ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ. ಆ ಇಡೀ ಕಂಪ್ನಿನಲ್ಲಿ ಇರೋರಿಗೆಲ್ಲ ಮೋಸ ಮಾಡಿದೆ. ಒಬ್ಬೊಬ್ಬರ ಹತ್ರ 20 ಲಕ್ಷ 30 ಲಕ್ಷ 3-4 ಕೋಟಿ ಒಂದು ಟೀಮ್ ಹತ್ರ ಅಷ್ಟೊಂದು ಮೋಸ ಮಾಡ್ತಾರೆ ಅವರು. ಆಮೇಲೆ ದಯಮಾಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡಿ, ಏನೇ ಮಾಡಲಿ, ನಮ್ಮ ಲೋಕಲ್ ಅಲ್ಲಿ ಆಫೀಸ್ ಇದೆಯಾ, ನಮ್ಮಲ್ಲಿ ಅಲ್ಲಿ ಪ್ರಾದೇಶಿಕ ಕಚೇರಿ ಇದೆಯಾ? ನೀವು ಯಾರೋ ಒಂದು ಸ್ಟೇಷನ್ಗಾಗ್ಲಿ, ಒಂದು ಕನ್ಸ್ಯೂಮರ್ ಕೋರ್ಟ್ಗಾಗ್ಲಿ ಕೋರ್ಟ್ಗೆ ಕೇಸ್ ಹಾಕ್ಬೇಕು ಅಂದ್ರೆ ನಾವು ಕೇಳೋದೇ ಆಪೋಸಿಟ್ ಪಾರ್ಟಿ ಅಡ್ರೆಸ್ ಇಲ್ಲಪ್ಪ, ಎಲ್ಲಿ ಆಫೀಸ್ ಎಲ್ಲಿದೆ, ಅಲ್ಲಿ ಜೂರಿಸ್ಡಿಕ್ಷನ್ ಬರಲ್ಲ ಅಂದ್ರೆ ಕೇಸೇ ಹಾಕೋದಕ್ಕಾಗಲ್ಲ. ಜನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಾವ್ ಇಲ್ಲಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲೋ ಇರ್ತಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಲೊಕೇಶನ್ ಟ್ರ್ಯಾಪ್ ಮಾಡೋದಕ್ಕಾಗಲ್ಲ ಡಿಪಾರ್ಟ್ಮೆಂಟ್ಗೆ. FIR ಹಾಕ್ಬಿಟ್ಟು ಕೈ ತೊಳ್ಕೊಳ್ತಾರೆ. ಡಿಪಾರ್ಟ್ಮೆಂಟ್ಗೆ ದೊಡ್ಡ ತಲೆನೋವು ಕೇಸ್ಗಳಿವೆಲ್ಲ. ಹಾಗಾಗಿ ನಿಮ್ಮ ಎಚ್ಚರಿಕೆ ನಿಮ್ಮ ಕೈನಲ್ಲಿ ಇತ್ತು, ನಿಮ್ಮ ಅಕೌಂಟ್ ದುಡ್ಡಿತ್ತು, ಅವ್ರು ಆರಾಮಾಗಿ ಇಟ್ಕೊಂಡು ಮಡಿಕೊಳ್ಳಿ. ಈ ತರ ಬೋಗಸ್ ಟ್ರೇಡ್ ಮತ್ತು ಶೇರಿಂಗ್ ಕಂಪನಿಗಳಿದೆಯಲ್ಲ, ಇದ್ರ ಮೇಲೆ ಖಂಡಿತ ದಯಮಾಡಿ ಯಾರೂ ಸಹ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇವು ಕಂಪ್ಲೀಟ್ ಧೋಕಾ. ನಿಮ್ಮ ಕೈನಲ್ಲಿ ಹಣಕಾಸಿದ್ರೆ ನಿಧಾನಕ್ಕೆ ನೀವು ಒಂದು ಹಂತಕ್ಕೆ ಹೋಗಿ. ಅದು ಬಿಟ್ಟು 20-40 ಮಾಡ್ತೀನಿ, 40-80 ಮಾಡ್ತೀನಿ ಅಂದ್ರೆ ಇದು ಗ್ಯಾಮ್ಲಿಂಗ್ ಅಲ್ಲ. ಬಿಸ್ನೆಸ್ ಅಲ್ಲಿ ಒಂದು ಸ್ಟ್ರಾಟಜಿ ಇರುತ್ತೆ, ಅದ್ರ ಪ್ರಕಾರವಾಗಿ ನಾವು ಬೆಳೀತಾ ಹೋಗ್ಬೇಕು ಹೊರತು ಈ ತರ ಬೋಗಸ್ ಕಂಪನಿಗಳ ಮೇಲೆ ದಯಮಾಡಿ ಯಾರೂ ಸಹ ಇನ್ವೆಸ್ಟ್ ಅಂತ ಮಾಡಬೇಡಿ. ಆಮೇಲೆ ನಿಮ್ಮ ಕಷ್ಟಪಟ್ಟು ದುಡಿದ ಹಣವನ್ನು ಯಾರಿಗೂ ಕೊಟ್ಟು ಮೋಸ ಹೋಗ್ಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.